ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾನು ಆರೋಗ್ಯಕರ ಮತ್ತು ಹೈ ಪ್ರೋಟೀನ್ ಸ್ನ್ಯಾಕ್ಸ್ ಆಗಿರೋ ಸೋಯಾ ಚಂಕ್ಸ್ ಮತ್ತು ಪಾಲಕ್ ಯೂಸ್ ಮಾಡಿ ಹೆಂಗೆ ಪ್ಯಾಟೀಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಸೊ ಬನ್ನಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಮೊದಲು ನಾವು ಬಿಸಿನೀರಿಗೆ ಸ್ವಲ್ಪ ಸೋಯಾ ಮತ್ತು ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದ್ಮೇಲೆ ನೀರನ್ನು ಸೋಸ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತವರೆಗೂ ನಾನು ಬೀಟ್ರೂಟ್ನ ಸೈಡಲ್ಲಿ ಹೆಚ್ಚಿಟ್ಕೊತೀನಿ. ಸೊ ಇದ್ರ ಜೊತೆಗೆ ನಾನು ಬೀಟ್ರೂಟ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಬೇಸನ್ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಅಜ್ವೈನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಡೈಜೆಷನ್ಗೂ ಅಜ್ವೈನ್ ಒಳ್ಳೆಯದಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಅಂಶ ಹೆಚ್ಚಾಗಿದೆ, ಆಮೇಲೆ ಫೈಬರ್ ಕೂಡ ಇದೆ. ಆಮೇಲೆ ನಿಮಗೆ ಇದನ್ನು ಒಂದು 3-4 ತಿಂದರೆ ಫುಲ್ ಹೊಟ್ಟೆ ತುಂಬಿರೋ, ಫುಲ್ ಈವ್ನಿಂಗ್ವರೆಗೂ ಹೊಟ್ಟೆ ತುಂಬ. ಇನ್ ಕೇಸ್ ಮಧ್ಯಾಹ್ನ ತಿಂದರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ತಿನ್ಬೋದು. ಆಮೇಲೆ ಮಧ್ಯಾಹ್ನನೂ ತಿನ್ಬೋದು ಸಲಾಡ್ ಜೊತೆಗೆ ಊಟ. ಆಮೇಲೆ ನಾವು ತೂಕ ನಿಯಂತ್ರಣ ಮಾಡ್ಕೋಬೋದು ಇದರಿಂದ. ಮತ್ತು ಚಿಕ್ಕ ಮಕ್ಕಳಿಗೂ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಇದನ್ನು ನಾನು ತೋರಿಸ್ತೀನಿ ಯಾವ ಥರ ಅಂತ ನಿಮಗೆ. ಇದ್ರ ಜೊತೆ ನಾನು ಬೀಟ್ರೂಟ್ ಮತ್ತು ಸೊ ನಾವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ಇದನ್ನು. ನಾನು ರೌಂಡಾದರೂ ಮಾಡ್ಕೊಬೋದು, ಯಾವುದಾದ್ರೂ ಮಾಡ್ಕೊಬೋದು. ನಾನು ಪ್ಯಾಟಿ ಥರ ಮಾಡ್ಕೊಳ್ಳೋಣ ಅಂತ ಸೊ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡೆ ನಾನು. ಇದನ್ನು ನಾನು ಏರ್ ಫ್ರೈಯರಲ್ಲಿ ಇಟ್ಕೊಳ್ಳೋಣ ಅಂತ. ಸೊ ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಸೈಡಲ್ಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ನಾನು ಅವಾಗೇ ಹೇಳಿದ್ನಲ್ಲ ನಿಮಗೆ. ಸೊ ಮೊಸರು ಮತ್ತು ಬೀಟ್ರೂಟು ಹಾಕ್ಕೊಂಡ್ಬಿಟ್ಟು ಸಲಾಡ್ ಮಾಡ್ಕೊಳ್ಳೋಣ ಅಂತ ಸೈಡಲ್ಲಿ. ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕ್ಕೊಬೋದು, ಬಟ್ ನಾನು ಜಸ್ಟ್ ಆ ಥರನೇ ಸಲಾಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು ಆಮೇಲೆ ಬೀಟ್ರೂಟು, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದು ಸಲ. ನೋಡಿ, ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಪ್ಯಾಟೀಸ್ನ ತೆಗೆದುಬಿಟ್ಟು ಚೆಕ್ ಮಾಡಿ ನೋಡೋಣ ಆಗಿದೆನಾ ಅಂತ.
3 ಮಿನಿಟ್ಸ್ ಆಗಿತ್ತು, ನೋಡಿದೆ ನಾನು, ಸ್ವಲ್ಪ ಈ ಥರ ಆಗಿತ್ತು. ಸೊ ಇದನ್ನು ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸತಿ ಇನ್ನೊಂದು 2 ಮಿನಿಟ್ಸ್ ಇಡೋಣ ಅಂತಂದ್ಬಿಟ್ಟು ವಾಪಸ್ ಮತ್ತೆ 2 ಮಿನಿಟ್ಸ್ ಸೆಟ್ ಮಾಡಿಟ್ಟೆ. ಸೊ ಮತ್ತೆ 2 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದ್ರೆ ಈ ಥರ ಆಗಿತ್ತು. ಸೊ ಆಗಿತ್ತು ಅಂದ್ಬಿಟ್ಟು ತೆಗೆದುಬಿಟ್ಟೆ ಏರ್ ಫ್ರೈಯರಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವಿತೌಟ್ ಆಯಿಲ್. ಈ ಥರ ನೀವು ಯಾರಾದರೂ ಗೆಸ್ಟ್ ಬಂದರೆ, ಯಾರಾದರೂ ಮನೆಗೆ ಬಂದರೆ, ಇಲ್ಲಾಂದರೆ ನೀವೇ ಇನ್ ಕೇಸ್ ಡಯಟ್ ಮಾಡ್ತಿದ್ರೆ, ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಸ್ನ್ಯಾಕ್ಸ್ ಥರನಾದರೂ ತಿನ್ಬೋದು, ಇಲ್ಲಾಂದರೆ ಲಂಚಲ್ಲಿ ಬೇಕಿದ್ರೆ ತಿನ್ಬೋದು. ಸ್ನ್ಯಾಕ್ಸಲ್ಲಿ ಬೇಕಿದ್ರೆ ಈ ಥರ ಕುರ್ಕುರು ಏನಾದರೂ ಮನೇಲಿದ್ದರೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮೇಲೆ, ಸೊ ಸ್ನ್ಯಾಕ್ಸ್ ಥರ ಈ ಥರ ಸರ್ವ್ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ, ಇಲ್ಲಾಂದರೆ ಮಕ್ಳಿಗೆ ಕೊಡ್ಬೋದು ಮನೆಯಲ್ಲಿ, ಆ ಥರ ಸ್ನ್ಯಾಕ್ಸ್ ಥರ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.